ಎಲ್ರಿಗೂ ನಮಸ್ಕಾರ. ನಾನು ಲಾಂಚ್ ಮಾಡಬೇಕಂದ್ರೆ ಜಂಗಲಲ್ಲಿ ಶೇರ್ ಇರಲೇಬೇಕು. ಸೊ ವಿನೋದ್ ಅಣ್ಣನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬರಬೇಕಂತ. ಪ್ಲೀಸ್ ಅಣ್ಣ ಬನ್ನಿ, ನೀವಿದ್ರೇ ಅದಕ್ಕೆ ಕಳೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾ ಇದೆ, ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಸಿನಿಮಾ ಜೋಶ್ ಪ್ರೆಸ್ ಮೀಟಿಗೆ ಬಂದಿರೋ ಥರ ಅನ್ನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಒಂದು ಡ್ರೀಮ್ ಇತ್ತು ವಿನೋದ್ ಅಣ್ಣನ ಸಿನಿಮಾಗೆ ಒಂದು ಸಾಂಗ್ ಮಾಡಬೇಕಂತ. ಇವತ್ತದು ನೆರವೇರ್ತಾ ಇದೆ. ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ವಿನೋದಣ್ಣ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಎಲ್ಲ ನೋಡಿ ನಮ್ಮನ್ನ ಅವತ್ತಿಂದ ಎನ್ಕರೇಜ್ ಮಾಡಿ ಬೆಳೆಸಿರೋದು ನಾವೆಲ್ಲ ಬಂದಿರೋದು ಇಂಡಸ್ಟ್ರಿಗೆ. ಬಟ್ ಇವತ್ತು ಅವ್ರ ಜೊತೆ ಈ ಸಾಂಗ್ನ ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ನ ನೋಡಿ ನಾನು ಲಾಂಚ್ ಮಾಡಲ್ಲ, ಇದನ್ನು ನಿಮಗೆ ಮಡಿಲ್ ಹಾಕ್ತಾ ಇದ್ದೀವಿ. ಈ ಒಂದು ಸಾಂಗು ಪ್ರೀತಿನ ಸಂಪಾದನೆ ಮಾಡಲಿ, ನಮ್ಮ ಬಲರಾಮಂಗೆ ಸೂಪರ್ ಬಲ ತಂದು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರೀತಿಯ ಅಮೇಜಿಂಗ್ ಮ್ಯೂಸಿಕ್ ಪ್ರೊಡ್ಯೂಸರ್, ಲಿರಿಸಿಸ್ಟ್, ರ್ಯಾಪರ್, ಸಿಂಗರ್, ಆಕ್ಟರ್, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಆಲೋಕೆ ಅವರೇ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಯಾರಿಲ್ಲ ಹಾಡಿನ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಇವತ್ತು ಇಬ್ಬರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು, ಬಿಕಾಸ್ ಅವರಿಂದಾನೇ ನಾನು ಈ ಸಾಂಗ್ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ವಿನೋದಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DI ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲ್ಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದ್ರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ನಂಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದಣ್ಣ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡಿರೋದು, ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ. ಅಷ್ಟೇ, ಜಾಸ್ತಿ ಮಾತಾಡೋಷ್ಟಿಲ್ಲ. ಸಾಂಗನ್ನು ಅವ್ರ ಮಡ್ಲಿಗೆ ಹಾಕಿದ್ದೀವಿ ಆವಾಗಲೇ ಹೇಳ್ದಂಗೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನು ಇವತ್ತೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಅದು ಯೂಸ್ ಆಗ್ತಾ ಇದೆ ಅಂತಂದರೆ ಅದು ಸಿನಿಮಾಗೂ ಗೆಲುವಾಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಕನ್ನಡ ಮ್ಯೂಸಿಕ್ಗೂ ಕೂಡ ಹೆಲ್ಪ್ ಆಗಬೇಕು. ಅದರಿಂದ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಾಗಲಿ ಅಂತ ಕೇಳ್ಕೊತೀವಿ. ಈಗ ನಾವೆಲ್ಲರೂ ಸಂತೋಷ್ ನಾರಾಯಣನ್ ಅವರಿಗೆ ಅಭಿಮಾನಿಗಳು, ನೀವು ಕೂಡ ಅವರ ಫ್ಯಾನಾ? ಈ ಕೊಲಾಬ್ರೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಫ್ಯಾನಾ? ಅಯ್ಯೋ, ನೆಕ್ಸ್ಟ್ ಲೆವೆಲು. ಫಸ್ಟ್ ಟೈಮು ನಾನು, ಶ್ರೇಯಸ್ ಬ್ರೋ ಮತ್ತು ಚೈತನ್ಯ ಸರು ಎಲ್ಲರೂ ಒಂದು ಝೂಮ್ ಕಾಲ್ ತೊಗೊಂಡ್ವಿ. ಅಲ್ಲಿ ನೋಡಿದಾಗ ಸ್ವತಃ ನಾರಾಯಣನ್ ದರ್ಶನ ಆಯಿತು. ಸಂತೋಷ್ ನಾರಾಯಣ್ ಸರ್ ಅವ್ರದ್ದು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಏನು ಫೀಲ್ ಇದೆ ಕ್ಯಾರೆಕ್ಟರ್ಗೆ ಅಷ್ಟು ಮಾತ್ರ ವರ್ಕ್ ಮಾಡು ಅಂತ ಹೇಳಿದ್ರು. ಅದು ಭಾರಿ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಬ್ರದರ್ ಆಕಾಶ್ ಈ ಸಿನಿಮಾಗೆ, ಈ ಸಾಂಗ್ಗೆ ಎಸ್ಪೆಷಲಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೈಕಲ್ ಅಂತ ಅವ್ರು ಈ ಸಾಂಗಿಗೆ ಅಡಿಷ್ನಲ್ ಮ್ಯೂಸಿಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈಕಲ್. ಯಾಕಂದ್ರೆ ನಾವು ಯಾವತ್ತೂ ನಮ್ಮ ಟೆಕ್ನಿಷಿಯನ್ಸ್ನ ವಿ ಹ್ಯಾವ್ ಟು ಕ್ರೆಡಿಟ್ ದೆಮ್. ಆಕಾಶ್ ಬನ್ನಿ ಸ್ಟೇಜ್ ಮೇಲೆ. ಮೈಕಲ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಆ್ಯಂಡ್ ನನ್ನ ಬ್ರದರ್ ಚಿರಾಯಿ ಅವ್ರು ಬಂದರು. ಉಜ್ಜಿ ಬ್ರೋ, ವಿನಯ್ ಬ್ರೋ, ಹಾಯ್, ಲವ್ ಯು ಬ್ರೋ. ಸೊ ಇದೆ ಇವತ್ತಿನ ಕನ್ನಡ ಇಂಡಿಪೆಂಡೆಂಟ್ ಸೀನ್ ಏನು ನಡೀತಾ ಇದೆ, ಅದಕ್ಕೆ ಇದು ಒಂದು ಭಾರಿ ದೊಡ್ಡ ಬಲ ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಈಗ ಒಂದು ಟ್ರೆಂಡ್ ಕಂಟಿನ್ಯೂ ಆಗಲಿ, ಇನ್ನೂ ಸಾಕಷ್ಟು ಸಾಂಗ್ಸ್ಗಳು ಬರಲಿ. ಕನ್ನಡ ಇಂಡಿ ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತು ನಾವು ಹೆಂಗೆ ತಮಿಳಲ್ಲಿ, ಹಿಂದಿಯಲ್ಲಿ ನೋಡ್ತೀವಿ ಒಂದು ದೊಡ್ಡ ಮಾರ್ಕೆಟ್ ಆಗಿ ಬೆಳೆದಿದೆ ಅಂತ, ಕನ್ನಡ ಕೂಡ ದೂರ ಇಲ್ಲ. ಡೆಫಿನೆಟ್ಲಿ ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಈಗ ಆಲೋಕಿ ಅವರಿಲ್ಲಿದ್ದಾರೆ. ಯಾರಿಲ್ಲ ಸಾಂಗ್ ಲಾಂಚ್ ಕೂಡ ಆಗಾಯ್ತು. ಒಂದೆರಡು ಲೈನ್ ನಿಮ್ಮಿಂದ ಕೇಳಿದ್ರೆ ನಾವೆಲ್ಲರೂ ಖುಷಿ ಆಗ್ಬಿಡ್ತೀವಿ ಅಂತ. ಸೊ ಇದು ಪ್ರಿಪೇರ್ ಆಗಿರಲಿಲ್ಲ ಇದೆಲ್ಲ ಹೇಳೋಕ್ಕೆ. ಬಟ್
ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ 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 ಯಾರ ಹೀರೋ ಇರ್ಲಿ ನಾವೇನೆ ವಿಲನ್ಗಳು ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ 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 ಈ ಪಾಪಿ ಪ್ರಪಂಚಕ್ಕೆ ನಾವೇನೆ ಡಾನ್ಗಳು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಅಲೋಕ್ ಅವರೇ. ಅಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ವಿಶ್ವ ಬಂದಿದ್ದಾನೆ. ಲವ್ ಯು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳಿ ಎಲ್ಲ ನಮ್ ನಾಸ್ಟಾಲಜಿಕ್ ಫೀಲಿಂಗ್ಸ್ ಇವತ್ತು ಎಲ್ಲ ನಮ್ ನೋಡಿ ಆಟ ಆಡ್ಕೊಂಡು ನಮ್ಮ ಜೊತೆಲಿ ಬೆಳೆದವ್ರು ಇವತ್ತು ಸ್ಟಾರ್ಸ್ಗಳಾಗಿ ಬಿಂಚ್ತಾ ಇದ್ದಾರೆ. ಅದು ಹ್ಯಾಪಿ ಟು ಸಿ ದಟ್. ಯು ಆರ್ ಆಲ್ಸೋ ಒನ್ ಆಫ್ ದ ಸ್ಟಾರ್ಸ್. ಆಕಾಶ್ ಅವರೇ ಪ್ಲೀಸ್ 2 lines. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಲೋಕಣ್ಣಂಗೆ ತುಂಬ ಥ್ಯಾಂಕ್ಸ್. ತುಂಬ ದಿವಸದಿಂದ ಜೊತೆ ಇದ್ದೀನಿ. ಐ ಲರ್ನ್ಡ್ ಅ ಲಾಟ್. ಈಗ ಬಂದಿರೋ ಕನ್ನಡ ಇಂಡಿಪೆಂಡೆಂಟ್ ರ್ಯಾಪರ್ಸ್ ಎಲ್ಲ ಎಷ್ಟೊಂದು ಸಾಂಗ್ಸ್ ಮಾಡಿದ್ದಾರೆ. ಬಟ್ ಕನ್ನಡ ಇಂಡಿ ಮೇನ್ ಸ್ಟ್ರೀಮ್ಗೆ ಹೋಗೋದಕ್ಕೆ ಇಟ್ಸ್ ಲೈಕ್ ಕ್ರೇಜಿ. ನಾನು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರೋದು. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮೈಕಲ್ ಅವರೇ ಪ್ಲೀಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆಲೋಕ್ ಅವರಿಗೆ. ನಾನು ಲೈಕ್ ದಿಸ್ ಅಪಾರ್ಚುನಿಟಿ ಮೀನ್ಸ್ ಅ ಲಾಟ್ ಟು ಮೀ ಬಿಕಾಸ್ ಇಷ್ಟು ದೊಡ್ಡ ಕನ್ನಡ ಇಂಡಿ ಸ್ಟಾರ್ ಜೊತೆ ವರ್ಕ್ ಮಾಡೋದು ಇಟ್ಸ್ ರಿಯಲಿ ಆನರ್ ಫಾರ್ ಮೀ ಆ್ಯಂಡ್ ಆಲ್ಸೋ ಟು ಕೊಲಾಬ್ರೇಟ್ ವಿತ್ ದ OG ಸಂತೋಷ್ ನಾರಾಯಣ್ ಸರ್. ಇದು ಒಂದು ದೊಡ್ಡ ಅಪಾರ್ಚುನಿಟಿ ನನಗೆ ತುಂಬ ಹೃದಯದಿಂದ ಎಲ್ಲ ಟೀಮ್ಗೆ, ಬಲರಾಮನ ದಿನಗಳು ಎಲ್ಲ ಟೀಮ್ ಮೆಂಬರ್ಸ್ಗೆ ಮತ್ತು ಆಲೋಕ್ ಅವರಿಗೆ ಲಾಸ್ಟ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅಲೋಕಿ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಂಟಿನ್ಯೂ. ನಿಮ್ಮ ಈ ನಾವು ಹೇಗೆ ಕಿಂಗ್ ಆಫ್ ಗುಡ್ ವೈಬ್ಸ್ ಅಂತೀವಿ, ನಿಮ್ಮ ಗುಡ್ ವೈಬ್ಸ್ ಇದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಆಕಾಶ್ ಅವರು. ಅಮೇಝಿಂಗ್ಲಿ ಪರ್ಫಾರ್ಮ್ ಮಾಡಿರುವಂತಹ 2 ಟ್ಯಾಲೆಂಟೆಡ್ ಪ್ರತಿಭೆಗಳು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಜತ್ ಸರ್ ಹಾಗೂ ವಿನಯ್ ಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್ ಸರ್ ಏನ್ ಸರ್ ಇದು? ಒಂಟೆ ಪಾರ್ಕಿಂಗ್ ಅಲ್ಲಿ ಇದೆಯಂತೆ. ಬರೀ ಕಾಸ್ಟ್ಯೂಮ್ ಮಾತ್ರ ಚೇಂಜ್ ಆಗಿದೆಯಾ ಇಲ್ಲ? ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಕರಿಲ್ಲ. ಹಾ ನೈಸ್ ಕಾಸ್ಟ್ಯೂಮ್. ಆಮೇಲೆ ಅವ್ರ ಟೀಮ್ ಜೊತೆ. ಹಾ ವಿನಯ್ ಸರ್ ಪ್ಲೀಸ್ ನಿಮ್ಮಿಂದ ಶುರು ಮಾಡೋಣ. See, I always love Alok and he's a brother to me and being a part of our movie is like ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. ಆ್ಯಂಡ್ ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ. ಇಟ್ ವಾಸ್ ಬ್ಲೋನ್ ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್. ಸೊ ಇಟ್ಸ್ ಗೋನ್ ಟು hit the chart busters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಐ ಆಮ್ ದ ಒನ್ ಹೂಸ್ ಮೋರ್ ಎಕ್ಸೈಟೆಡ್ ಫಾರ್ ದ್ಯಾಟ್. 26ನೇ ತಾರೀಕು ನನಗೆ ದಿನಗಳು ಗಂಟೆಗಳು ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ. ನಾನು ಯಾವಾಗ ಬರುತ್ತೆ 26th ಅಂದ್ಬಿಟ್ಟು ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಜತ್ ಸರ್. ಫಸ್ಟ್ ಆಫ್ ಆಲ್ ಅಲೋಕೆ ಸರ್, ಯಾರಿಲ್ಲ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು. ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಬ್ರು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯು ಹತ್ರ ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್. ತುಂಬ ಒಳ್ಳೆಯದಾಗಲಿ. ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ತೋರಿಸಿರೋದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡೋದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬ ಅದ್ಭುತವಾಗಿ ಚಕ್ರ ಸರ್ ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಜತ್ ಸರ್. ಥ್ಯಾಂಕ್ ಯು ವಿನಯ್ ಸರ್. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ.
ಥ್ಯಾಂಕ್ ಯು ಸೋ ಮಚ್. ಬಲರಾಮನ ದಿನಗಳು ನಿಮಗೆ ಹಾಡು ಎಷ್ಟು ಇಷ್ಟ ಆಯಿತು ವಿಶ್ವ ಸರ್? ಅದರ ಜೊತೆಗೆ 26ಕ್ಕೆ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ. ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು. ಇಷ್ಟು ದಿವಸ ಹಳೆ ಟೈಮ್ಸ್ ನಮ್ಗೇನು ಅಂತಂದರೆ ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಆಲೋಕನ ಕೈಲಿ ಹಾಡು ಆಡಿಸ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ ಅವ್ನು ಹೇಳ್ದಂಗೆ ಈ ಡೈಮೆನ್ಷನ್ಸು ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದ್ದಾನೆ, ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು, ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ಫೀಲಿಂಗ್ ಇದೆ. ಇದ್ರಿಗಿನ ಇನ್ನೇನು ಬೇಕಾಗಿ ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ ಒಂದು 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 ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದು ನನ್ನ ಫೀಲಿಂಗ್ ಇವಾಗ ಎಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ. ಈಗ ಒಂದು ವಾರದಿಂದ ನನಗೆ ಹಿಂಗಿರಲಿಲ್ಲ. ಹೂಣ ಈಗ ಮಗು ನಿಮ್ಮ ಹೊಟ್ಟೆಲಿದೆ. ಈಗ ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿ ಅವರೆಲ್ಲ ನಾವು ಕಾಯ್ತಾ ಇದೀವಿ ಅಷ್ಟೇ. ಹೂನಣ್ಣ, ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ನನಗೆ ಇನ್ನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾಣ್ ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್, ಅವ್ರ ಏನೋ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದಾನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ. ನಮಗೂ ಒಂದೆರಡು ಬುರ್ಖ ತಂದಿದ್ದೀನಿ ಅಂತ ಅಂದ್ರು. ಓವರ್ ಟು ಪಠಾಣ್. ಅಸ್ಸಲಾಮುಅಲೈಕುಂ ಬಾಯ್ ಅವ್ರ ಬೈಜಾನ್ಸ್. ಅಣ್ಣ ಇಲ್ಲ, ಒಂದ್ ನಿಮಿಷ ಮೇಲೆ ಹೋಗಕ್ಕಿಂತ ಮುಂಚೆ ನಿಮ್ ಸಾಂಗ್ಗೆ ಈಗ ನಾನು ಎಂಟ್ರಿ BGM ಹಾಕೊಂಡು ವಾಕ್ ಮಾಡಿ ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ಹಾಕಪ್ಪ ಸಾಂಗು. ನೀವೆಲ್ವೋ ಗೊತ್ತಿಲ್ಲ, ಪಠಾಣ್ ಹೆಸರಂತೂ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನಿಲ್ ಸಿದ್ದು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟ್ ಅಲ್ಲಿ ಫುಲ್ ಬ್ಲ್ಯಾಕ್ ಎಲ್ಲ ಹಾಕೊಂಡು ಪಠಾಣ್ ತರನೇ ಬಂದಿದ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಪ್ರಮೋಟ್ ಮಾಡಿದ್ರೆ ಇನ್ನೂ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಅಲೋಕ್, ಲವ್ ಯು ಸೋ ಮಚ್. ನಮ್ ಬ್ರದರ್ಗೆ ಇನ್ನೊಂದು, ನಮ್ಮ ಏರಿಯಾದಲ್ಲಿ ಹಬ್ಬನೇ ಅದು ಕನ್ನಡದಲ್ಲಿ ಇಂತ ಒಂದು ಸಾಂಗ್ ಬಂದಿದೆ ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರಿಂದ ಹಿಡಿದು ಎಲ್ಲ ನಮ್ಮ ಡಾನ್ಸ್ ಅಂತ ಮೆರೆಯೋದಿಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಇನ್ ಮೇಲೆ ನಮ್ BGM ಹಾಕೊಂಡೆ ನಮ್ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನೀವೆಲ್ಲ ನೋಡಿರ್ತೀರ ಸಾಂಗ್ ಅಲ್ಲಿ ಒಂದೆರಡು ಬ್ಯಾಗ್ ತಗೊಂಡು ಹೋಗ್ತೀರಿ ಅಣ್ಣ. ಥ್ಯಾಂಕ್ ಯು. ಈ ಬ್ಯಾಗ್ ತಗೊಂಡು ಹೋದ್ಮೇಲೆ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದು. ದುಬೈಲಿ ಒಂದು ಡೈಲಾಗ್ ಇದೆ, ಐ ಅಬಿಪಿ ಕಮ್ ಟು ದುಬೈ ಅಂತ. ಅದೆಲ್ಲ ಹೋಯ್ತು ಇವಾಗ. ಐ ಅಬಿಪಿ ಕಮ್ ಟು ಕನ್ನಡ ಸಿನಿಮಾ. ಈ ಸಾಂಗ್ ಎಷ್ಟು ಜೋಶ್ ಕೊಟ್ಟಿದೆ ಅಂದ್ರೆ ಸೀರಿಯಸ್ ಆಗಿ ಈಗ ಮನೆಗೆ ಹೋಗ್ತೀನೋ ಇಲ್ಲೋ, ಈಗ ಆನ್ ದ ವೇ ಒಂದು 100 ಸಲ ಕೇಳಬೇಕು ಅನಿಸ್ತದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಅಂಡ್ ಅಣ್ಣ ಏನದು ಲುಕ್ಕು ಸಕ್ಕತ್ ಇಷ್ಟ ಆಯ್ತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಅಂಡ್ ರವೀಂದ್ರ ದಯವಿಟ್ಟು ಬನ್ನಿ, ಒಬ್ನೇ ಆಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬಲರಾಮನ ಜೊತೆಗೆ ಇರುವಂತಹ ನಮ್ಮ ಪಠಾಣ್ ಜೊತೆಗೆ ಅರುಣ್ ಅವರು ಅದೇ ರೀತಿಯಾಗಿ ಪುನೀತ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು. ಸೆಟ್ ಅಲ್ಲೂ ಮಲಗ್ತಾ ಇದ್ದೆ, ಇಲ್ಲಿ ಸಾಂಗ್ ರಿಲೀಸ್ ಅಲ್ಲೂ ಮಲಗ್ತಾ ಇದ್ದೀರಾ. ಬಾ ಬಾ ಬಾ. ಯಾರು ಸವಾಸ ಆದ್ರೂ ಮಾಡಬಹುದಂತೆ, ದೊಡ್ಡವರು ಹೇಳೋರೆ. ಯು ಬ್ರದರ್ಸ್ ಆರ್ ಅಮೇಸಿಂಗ್ ಬ್ರದರ್ಸ್. ಅದಕ್ಕೆ ನಾವು 3 ಜನ ಸೇಫ್ ಆಗಿ ತಿನ್ನೋದು ಮಲಗೋದು ಇಷ್ಟೇ. ನೋ ಕಾಂಟ್ರವರ್ಸಿ. ಬಾ. ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ, ನಿಮ್ಮ ಎಷ್ಟೋ ಜನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಒಂಟೆ ಎಲ್ಲಿ ಪಾರ್ಕೊಂಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್, ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರ್ ಕುಡಿತಾ ಇದೆ.
ಇಲ್ಲ ಹುಡುಗ ಇದಾನ ನೋಡ್ಕೊಳ್ಳಿ. ನಂಗೆ ಆಗ್ತಾ ಇಲ್ಲ ಖುಷಿಲಿ. ಗುರು ಹೆಂಗೆ ಗುರು ನಿನ್ ಎಂಟ್ರಿ ಹೆಂಗಿತ್ತು? ಮಿಸ್ ಮಾಡ್ಕೊಂಡೆ. ಸಕ್ಕತ್ತಾಗಿತ್ತು. ಇನ್ನೊಂದ್ಸಲ ಎಂಟ್ರಿ ಗೊತ್ತಿಲ್ಲ ನೋಡಿಲ್ವಂತೆ. ಇನ್ನೊಂದ್ಸಲ ಹಾಕ್ಸ್ಬಿಟ್ಟು ನಂಗೋಸ್ಕರ ಅಣ್ಣ ಪ್ಲೀಸ್ ಕೊನೆ ಲಾಸ್ಟ್ ಟೈಮ್ ಸರಿ ಮಾತಾಡು. ಪುನೀತ್ ಸರ್. ಇಲ್ಲ ಬರೀ ನೋಡೋದೆ. ಪುನೀತ್ ಸರ್ ಫೋಟೋ ಪೋಸ್ಟ್ ಕೊಡ್ತಾ ಇದ್ದಾರೆ. ಎಸ್ ಸರ್ ನೀವು. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಿಲ್ಲ, ಕೊನೆಯಲ್ಲಿ ನೋಡ್ತೀನಿ. ಪಠಾಣ್ ಬೈ ಥ್ಯಾಂಕ್ ಯು ವೆರಿ ಮಚ್. ನಾನು ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ. ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೀಗೆ ಅಂತ. 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಸೊ ಇಲ್ಲ ಫ್ರೆಂಡ್ಲಿ ಅದು ಹೊಟ್ಟೆ ಸಿಕ್ಕೇ ಬಿಟ್ಟೆ ಎಲ್ಲಾರ್ಗು. ಇದೂ ನಮಗೆ ಮೊದಲನೇ ಸಿನಿಮಾ ಅಂತಾನೆ ಫೀಲ್ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಆಸೆಯಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಆಲೋಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ನೋಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್. ಅರುಣ್ ಅವರೇ, ಯಾರಿಲ್ಲ ಹಾಡಲ್ಲಿ ನಿಮ್ಮ 3 ಜನರಲ್ಲೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತಾಡಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಲಿಲ್ಲ, ಸ್ವಲ್ಪ ಲೇಟ್ ಆದಂತೆ. ಸೊ ಖಂಡಿತ ನೋಡ್ಬಿಟ್ಟು ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ ಆಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಂಗೆ ಸಿನಿಮಾ ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡಿ ಬಂದಿದೆ, ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಅಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದ್ರೆ ಅತುಲ್ ಸರ್ ಸೆಕ್ಟರ್ ಬಂದಾಗ ಇದನ್ನ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳೋಣ ಅನ್ಕೊಂಡೆ ಮರ್ತೋಗ್ತಾ ಇದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ ಒಂದು ಅವರು ಪೊಲೀಸು ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾರೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ ನ ಫಾಲೋ ಮಾಡ್ಕೊಂಡ್ಬಂದು ಅಡ್ಡ ಹಾಕ್ಬಿಟ್ಟು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವ್ರು ಅಡ್ವೊಕೇಟ್ ಆಗೋದ್ರಲ್ಲಿ ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಬ್ಯಾಕ್ ಟು ದ ಕೋರ್ಟ್ ಅಂತಾರೆ. ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟ್ ನಾನು ಅವ್ರನ್ನ ಕ್ಯಾರವಲ್ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನ ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆಕ್ಚುಲಿ ಹೇಳ್ತಾ ಇದ್ದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರ್ಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ತರ ನಾನು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನೆನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ ಇವನು ಆ ದಿನಗಳು ಸಿನಿಮಾ ನೋಡಿದ್ದೆ ಬಂದು ನಮ್ಮ ಬಲರಾಮ ದಿನಗಳಲ್ಲಿ ಇವನೇ ತೋರಿಸಿದ್ದು ಕ್ಯಾರವನಲ್ಲಿ ಅಲ್ವಾ? ಹೌದು, ಖಂಡಿತ. ಏನು ಕೇಳಿದ್ರೆ ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ 26 ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ನಮ್ಮ ಈ 4 ಹಾಡುಗಳನ್ನ ನೋಡಿ ಸಪೋರ್ಟ್ ಮಾಡಿದಿರೋ, ಐ ಮೀನ್ 3 ಹಾಡುಗಳನ್ನ ಸಪೋರ್ಟ್ ಮಾಡಿದ್ರೆ ಇವತ್ತಿಂದ ಮತ್ತೆ 4ನೇ ಹಾಡು ಸಪೋರ್ಟ್ ಮಾಡ್ತೀರಾ. ಆಲೋಕೆ ಸರ್ ಹಾಡಿರುವಂತ ಹಾಡು. ಅದೇ ರೀತಿ ಸಿನಿಮಾನು ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ, ನಮ್ಮ ಇಡೀ ತಂಡಕ್ಕಿದೆ. ಸರ್ದು ಲಾಸ್ಟ್ ಇಯರ್ ಮಾದೇವ, ಈ ವರ್ಷ ಸೇಮ್ ಅದೇ 26ಕ್ಕೆ ಬಲರಾಮ. 100% ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಯ್ತು ಆಲ್ರೆಡಿ. ಕೇಳಿ, ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಕೊಟ್ರು. ಸಿನಿಮಾ ಗೆದ್ದ ಮೇಲಂತೂ 2 ಬ್ಯಾಗ್ ಅದನ್ನ ಕೊಟ್ಟು ದುಬೈಲೇ ಸೆಟಲ್ ಮಾಡ್ಬಿಟ್ಟವ್ರೆ.
ಅದಕ್ಕೆ ಇಷ್ಟು ರಿಚ್ ಆಗಿ ಬಂದಿದ್ದೀನಿ. ಅಲ್ಲ, ಇವತ್ತಿಲ್ಲಿ ಯಾರು ಮೆಟ್ರೋ ಯಾರು ಕೇಳಿಲ್ವಾ ಅಂತ. ಇವತ್ತು ಯಾರು ಕೇಳಿಲ್ಲ. ಆದ್ರೂ ನಿಮ್ ತರ ಮಾತ್ರ ಕಾಂಟ್ರವರ್ಸಿ ಮಾತ್ರ ಮಾಡ್ಕೊಳಲ್ಲ. ನಾವು 3 ಜನ ಸೇಫ್ ಆಗೇ ಇರ್ತೀವಿ ಯಾವಾಗಲೂ. ಅಲ್ಲ, ಇದೇ ಕ್ವಶನ್ ಇದೆಯಾ? ಫ್ಲೈಟ್ ಲೇಟ್ ಆಯ್ತು. ಅಬಿಬಿ ಕಮ್ ಟು ದುಬೈ ಕರೀತಾ ಇದ್ರು ಅವರು. ಅಣ್ಣ, ಸಿನಿಮಾ ರಿಲೀಸ್ ಆಗಿದ ತಕ್ಷಣನೇ ಇಲ್ಲ, ಇವತ್ತು ಒಂದೇ ಒಂದು ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ ಅಣ್ಣ. ನಾನು ಬಾಯ್ ಚಾನ್ಸ್ ಕೇಳಕ್ಕೆ ಹೇಳ್ಬಿಡ್ತೀನಿ. ನಾನು ಇಷ್ಟೆಲ್ಲ ನಾನೇ, ಇವ್ರು ಹೇಳಿದ್ರು ಡೆಡಿಕೇಶನ್ ಇಲ್ಲಿ ಇಷ್ಟು ಖರ್ಚು ಮಾಡ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನನ್ನ ಅದು ಒಂದು ರೀಸನ್ ಇದೆ ನಾನು ಮಾಡ್ತಾ ಇರೋದಕ್ಕೆ. ನಾನು ಕನ್ನಡದವನೇ, ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕಾರಿಂದ ಎಲ್ಲ ಹಾಕೊಂಡಿದ್ದೀನಿ. ಆದ್ರೂ ಇವತ್ತು ಈ ಕಾಸ್ಟ್ಯೂಮ್ ದುಬೈಯಿಂದ ತಂದ್ಕೊಟ್ಟಣ ನನ್ನ ಫ್ರೆಂಡು. ರಿಸೀವ್ ಮಾಡ್ಕೊಳ್ಳೋವಾಗ ಅವನು ಒಂದೇ ಒಂದು ಮಾತು ಹೇಳಿದ, ಸರ್ ಇವನ್ ಬಂದ್ಬೇಕಂತ ಕೊಡಿಸ್ತೀನಿ, ಆಯ್ತು ಸುಮ್ಮನೆ ಅಳ್ಬೇಡ. ಅವ್ರು ಕೇಳಿದ ಒಂದೇ, ನೀವು ಕನ್ನಡದವರು ಇಂದು ಎಕ್ಸಾಂಪಲ್, ನೀವು ನಮ್ಮ ಬಟ್ಟೆ ಹಾಕೊಂಡು ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದೀರ, ಹೇಳ್ಕೊಳ್ತಾ ಇದೀರಲ್ಲ. ನಾನು ಕರೆಕ್ಷನ್ ಮಾಡಿದ್ರು, ನಾನು ಸಲಾಂ ಅಲೈಕುಮ್ ಅಂತ ಇದ್ದೆ ಇಷ್ಟು ದಿನ, ಅದು ಅಸ್ಸಲಾಂ ಅಲೈಕುಮ್ ಅಂತ ಹೇಳಿ ಅದು ಪೀಸ್ ಟು ಯು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಆ ಕನ್ನಡದಲ್ಲಿ. ಅದಕ್ಕೆ ಎಲ್ಲೋ ನನಗೆ ಆ ಪ್ರೀತಿ ಅವ್ರು ಕೊಡ್ತಾ ಇರೋದು ನೋಡಿದ್ರೆ ಸಿನಿಮಾ ಆಲ್ರೆಡಿ ನಾವು ಗೆದ್ದಿದೀವಿ. ಆ ಎಕ್ಸಾಂಪಲ್ ನೀವು ನಾವೆಲ್ಲ ಒಂದೇ ಏರಿಯಾ ಅಣ್ಣ. ಅಲ್ಲಿ ಎಷ್ಟು ಜನ ಕಾಯ್ತಾ ಇದಾರೆ ಅಂದ್ರೆ ಸೀರಿಯಸ್ ಆಗಿ ಇವತ್ತು ಸಂಜೆ ಪಕ್ಕ ಹಬ್ಬನೇ. ಅದು ಈ ಸಾಂಗ್ ಬಿಟ್ಟಿದ್ದೀರಾ, ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಥ್ಯಾಂಕ್ಸ್ ಟು ಯು ಶ್ರೇ, ಐ ಲವ್ ಯು. ಸೀರಿಯಸ್ ಆಗಿ ಈ ಸಾಂಗ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಿಲ್ಡಪ್ಗೆ. ಅಲೋಕ್ ಅವ್ರನ್ನ ನಾನು ಸೇಮ್ ಕಟ್ಟಿ ಹೇಳ್ದಂಗೆ, ಎಲ್ಲಿ ಡಾರ್ಲಿಂಗ್ ಅವ್ರು ಹೇಳ್ದಂಗೆ ನಾನು ಅವ್ರಿಗಿಂತ ಸ್ವಲ್ಪ ಜೂನಿಯರ್. ಆದ್ರೆ ಅವ್ರ ಗರಡಿಲೇ ನಾನು ಒಂಚೂರು ಓಡಾಡಿದ್ದೀನಿ. ಅವಾಗ ನೋಡಿರೋದು ಸಿಲಿಕಾನ್ ಸಿಟಿ ಟೈಮ್ ಅಲ್ಲಿ. ಸಚ್ಚ ಟ್ಯಾಲೆಂಟೆಡ್ ಗೈ ಇವ್ರು ಹೇಳ್ದಂಗೆ ಈವ್ನಿಂಗ್ ಯೂಸ್ ಟು ಸಿಂಗ್. ಅಂಡ್ ನಮ್ ಸಿನಿಮಾದಲ್ಲಿ ನೀವು ಆಡಿ ಈ ತರ ಎಲ್ಲ ವಿನೋದಣ್ಣನ ಬಗ್ಗೆ ಡ್ರೀಮ್ ಇಟ್ಕೊಂಡು ಆಡಿದೀರಿ ಅಂತ ಹೇಳಿದ್ರಲ್ಲ, ಅಲ್ಲೇ ನಮ್ಗೆ ಇಂತ ಒಂದು ಒಳ್ಳೆ ಸೋಲ್ಗೆ ಅಷ್ಟು ಚೆನ್ನಾಗಿ ಬರ್ತಿದ್ದೀರಾ. ಸೀರಿಯಸ್ ಆಗಿ ಕನ್ನಡದವರೆಲ್ಲ ಹೆಮ್ಮೆಯಿಂದ ಈ ಸಾಂಗ್ ಹಾಕೊಂಡು ಯೂಸ್ ಮಾಡ್ತೀವಿ. ಫಸ್ಟ್ ನಾನೇ ಈ ಬಿಜೆ ಹಾಕೊಂಡು ಎಂಟ್ರಿ ಕೊಟ್ಟರು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕು, ಅನ್ನಿಸ್ತಲ್ಲ. ಎಲ್ಲ ಆಗಿದೆ. ಸೊ ಇವತ್ತು ನಮ್ಮ ಆಲ್ ವರ್ಕರ್ ಬಂದಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಸೆಟ್, ಆಲ್ ಈಸ್ ಓಕೆ. ಜಸ್ಟ್ ಎವ್ರಿಥಿಂಗ್ ಇಸ್ ಓಕೆ. ಇವತ್ತು ಕರೆಕ್ಟ್ ಆಗಿ ಒಂದು ಆಗಿದೆ ನಮ್ಮ ಮತದಾರಗಳು. ವಿನೋದ್ ಸರ್ ಎವ್ರಿಥಿಂಗ್ ಇಸ್ ಸೆಟ್ ಸರ್, ಆಲ್ ಓಕೆ ಇವತ್ತು. ಸೊ ಜಸ್ಟ್ ಯು ಟು ಕಮ್ ಆನ್ 26 onwards ಅಷ್ಟೇ. ಸೊ ಎವ್ರಿಥಿಂಗ್ ಇಸ್ ಸೆಟ್. ಅಂಡ್ ಆನೆಸ್ಟ್ಲಿ ನಾನು TCS ವರ್ಕ್ ಮಾಡ್ಬೇಕಾದ್ರೆ ರಾಮ್ ಹೋಗಾದಿ ಇಸ್ ಮೈ ಫಸ್ಟ್ ಫ್ರೆಂಡ್. ಭೇಟಿ ಮಾಡಿದ. ಸೊ ಅಲ್ಲಿ ನಾನು ಯಾರು ಫಸ್ಟ್ ಫಾಲೋ ಮಾಡಲ್ಲ, ಬಟ್ ನಿಮ್ಮ ಹಾಡುಗಳನ್ನು ಕೇಳಿಸಿದ್ದ. ಬಟ್ ಇವತ್ತು ನಮ್ಮ ಸಿನಿಮಾ ನೀವು ಮಾಡಿದ್ರೆ ನನಗೆ ಖುಷಿ ಇದೆ. ಸೊ ಶ್ರೇಯಸ್ ಅವ್ರ ಎಫರ್ಟು, ಮೇಡಮ್ ಅವರ ಬ್ಲೆಸ್ಸಿಂಗ್ಸು ಎಲ್ಲ ಸೇರಿ ವಿನೋದ್ ಸರ್ ಎಫರ್ಟ್ಗೆ ನಾನು ಹೇಳೋದಲ್ಲ, ಸಿನಿಮಾ ಇಸ್ ಆಲ್ ಸೆಟ್ ಫಾರ್ ವಾಕ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್. ಸ್ವಾಗತಿಸಿ ವಿನೋದ್ ಪ್ರಭಾಕರ್ ಸರ್, ದಯವಿಟ್ಟು. ಸ್ಟೆಪ್ ಹತ್ಕೊಂಡೇ ಬಂದಿದ್ದೀರ. 25 ವರ್ಷದಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡ್ ಬಂದಿದ್ದೀರಿ. ನಾನು ನೋಡ್ಬೋದು ಏನ ನೀವೆಲ್ಲ ಜೊತೆಲಿದ್ದೀರಾ. ಒಂದೊಂದು ಸ್ಟೆಪ್ ಹತ್ತಕ್ಕೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ, ಗೊತ್ತು. ಮೊನ್ನೆನೇ ಹಾಕಿರೋದು ಸಾಕು, ಚೆನ್ನಾಗಿ ವೈರಲ್ ಆಗಿ ಓಡ್ತಾ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸಲೀಮ್ ಮೊದಲು ನಂದು ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು
ಮತ್ತೊಂದ್ಸಲ ನಾನು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನ್ ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂತ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರ್ಲಿಲ್ಲ, ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಬಹಳ 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 ಇನ್ನೂ ಅವ್ರ ಕನಸುಗಳು ಬಹಳ ಇತ್ತು. ಎಲ್ಲೋ ಒಂದ್ ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲ್ ಕೇಳಿದ್ರು, ಯಾರೋ ಕೇಳಿದ್ರು, ನಿಮ್ಗೆ ಏನ್ ಹೆಸರು ಕೊಟ್ಕೊಂತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ನಮ್ಮ ತಂದೆಯವರು ಏನ್ ಮಾಡ್ಕೊಂಡ್ ಬೆಳೆದಿದ್ರು ಎಲ್ಲೋ ಒಂದ್ ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್ ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಲೈನ್ಗೆ ಹಾಕೊಂಡು ಇಲ್ಲಿಂದ ಬಹಳ ನಾನು ಸ್ಲೋ ಪೇಸಲ್ಲಿ ಹೋದ್ರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡ್ಬೇಕು. ಯಾಕಂದ್ರೆ ಕಂಟೆಂಟ್ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡೋದಂತ ನಿರ್ಮಾಪಕರಾಗ್ಲಿ, ಪದ್ಮಾವತಿ ಅಮ್ಮವರಾಗ್ಲಿ, ಶ್ರೇಯಸ್ ಅವರಾಗ್ಲಿ. ಸೊ ಇವತ್ತೊಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಅಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂತ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದು ಬಲರಾಮನ ದಿನಗಳು ಆಗಿರಬಹುದು. ಅಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತಗೊಂಡಾಗ, ನ್ಯೂಸ್ 18 ಆಗಲಿ ಅಂಡ್ ಚಿತ್ತಾರ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದ್ರು ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತಗೊಂಡ್ರು, ಬೀಟ್ ಫ್ರಮ್ ಮಹಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಅಲೋಕೆ ಅವರ ಹೋಲ್ ಟೀಮ್. ಯಾಕಂದ್ರೆ ಸುಮಾರು ಜನ ನಿಮ್ಮಿಂದ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಬಹಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗ್ ಇಂದ ಹಿಡಿದು ಅಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನ್ ಇಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಬಹಳಷ್ಟು ಜನ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗ್ಲಿ ಅಂಡ್ ಚೈತನ್ಯ ಸರ್ ಅವರಾಗ್ಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದ್ಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಬಹಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಅಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ ಇಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾನ್ ಭಾಯಿ ಅವರು ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದ್ರೆ ನಿನ್ನೆಯಿಂದ ಹ್ಯಾಂಗ್ ಓವರ್ ಅಲ್ಲೇ ಅವರೇ ಅವರು, ಇನ್ನು ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ, ಅಲ್ಲಿಂದ ಇಲ್ಲೇ ಇದ್ರ ಏರಿಯಾಗ ಹೋಗಿದ್ರ ಪಠಾನ್ ಭಾಯಿ? ಅಲ್ಲ ಗೊತ್ತಾಯ್ತು, ಅದಕ್ಕೆ ನಾನು ಕೇಳಿದ್ದೆ ಹ್ಯಾಂಗ್ ಓವರ್ ಇಳ್ದಿಲ್ಲ ಹೆಂಗು ಅಂತ. ಅಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಅಂಡ್ ಇಡೀ ತಂಡ, ವಿನಯ್ ಅವರಾಗ್ಲಿ, ರಜತ್ ಅವರಾಗ್ಲಿ ಅಂಡ್ ಆಲ್ ಓಕೆ, ಅಂಡ್ ರಾಜೇಂದ್ರ, ಸೀನಾ, ಪಠಾನ್ ಅಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಅಂಡ್ ಪ್ರತಾಪ್ ವಿಶ್ವನಾಥ್ ಅವರು ಅಂಡ್ ಅಫ್ಕೋರ್ಸ್ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ. ಈ ಒಂದು ಸಾಂಗ್ ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಆಚೆ ಬಂದಿರೋದು ಈ ಸಾಂಗ್ ಇವತ್ತಿಂದ ಒಂದು ಈಗ ಏನ್ ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ದು ಶುರು ಆಗ್ಲಿ, ಟಾಟಾ ಆಗ್ಲಿ, ಅದಾದ್ಮೇಲೆ ಐಟಮ್ ಸಾಂಗ್ ಆಗ್ಲಿ, ಅದು ಒಂದ್ ಕಡೆ ಆದ್ರೆ ಈ ಸಾಂಗ್ ಇನ್ನೊಂದ್ ಕಡೆ ಖಂಡಿತ ನಿಂತ್ಕೊಡುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಬಿಗ್ ಸೌಂಡ್ ಫಾರ್ ದ ಸಿನಿಮಾ. ಆಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡುವಂತ ಸಾಂಗ್ ಇದು 100%. ಕಿರಣ್, ಶಿವ್ ಎಲ್ಲಿದೆ? ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಇದು ಅಟ್ಮಾಸ್ ಮಾಡ್ತಿದ್ದಾರೆ. ಯು ಟೋಲ್ಡ್ ಡಿ ಐ ಬಾಂಬೆಲ್ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ. ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್. ಅಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಅಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್. ದಿಸ್ ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ ಅವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದ್ರೆ ಆ ದಿನಗಳಲ್ಲಿ ಈ ತರದ ಸಾಂಗ್ಗಳು ಇರಲಿಲ್ಲ, ಬಟ್ ಬಲರಾಮದಲ್ಲಿ ಈ ತರದ್ದು ಬೇಕು ಅಂತ ಬಹಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ತರದ ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ.
ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಓಕೆ. ಇಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬಾ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ಮೆಟ್. ಇಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಹುಟ್ಟಿ ಬೆಳೆದು, ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಅಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್ ಅಂಡ್ ಐ ಆಮ್ ಲಿಟರಲಿ ಪ್ರೌಡ್. ನಾನು ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು ಟು. ಅಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ನಮ್ಮನ್ನ ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಡ್ ಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVN ಸಂಸ್ಥೆಯವರು, ಸುಪ್ರೀತ್ ಸರ್ ಅಂಡ್ ವೆಂಕಟ್ ಸರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಅಂಡ್ ಪದ್ಮಾವತಿ ಅವರು ಅಂಡ್ ನಮ್ಮ ತೇಜು ಅಂಡ್ ಈ ತಂಡ ಎಲ್ರಿಗೂ ನಗಣ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಲಕ್ಕಿ ನಂಬರ್ ಆಗುತ್ತೆ, 6 ಲಕ್ಕಿ ಇರುತ್ತೆ ನಿಮಗೆ ನಂಬರ್. ಓಕೆ, ಸಕ್ಸಸ್ ಸಿಗುತ್ತೆ, ತೊಂದರೆ ಇಲ್ಲ. ಬಟ್ ಈಗ ನೀವು ಪ್ರಮೋಷನ್ಗೆ ಹೋದ್ರಲ್ಲ, ಅದೆಲ್ಲ ಹೇಗೆ ಸಿಕ್ತು ರೆಸ್ಪಾನ್ಸ್ ಅಲ್ಲಿ? ಸರ್, ಪ್ರಮೋಷನ್ ಹೋಗಿದ ಕಡೆ ಈಗ ನೆನ್ನೆ ನಮ್ಮವರು ನನ್ನ ಹಿಂದೆ ಬರ್ತಿದ್ರು ಚಾಮುಂಡಿ ಬೆಟ್ಟದಿಂದ. ನಾನು ಬಂದೆ, ಹೊರಗಡೆ ಬಂದೆ ಎಲ್ಲ. ಬಿಕಾಸ್ ಮಾದೇವ ಬಿಫೋರು ಬಹಳಷ್ಟು ಜನ ಹುಡುಗರು ಬರೋರು ಫೋಟೋಸ್ಗೆ. ಮಾದೇವ ಆದ್ಮೇಲೆ ಹೆಣ್ಮಕ್ಳು, ತಾಯಂದ್ರು ಬಹಳ ಜನ ಫೋಟೋಸ್ಗೆ ಅಂತ ನಿಂತ್ಕೊಂಡು ಫೋಟೋಸ್ ತಗೊಂಡು, ನಮ್ಮ ಹುಡುಗರು ಯಾರು ಬಂದ್ರು ಹಿಂದೆ ಬಂದಿದ್ರೆ ಯಾರೋ ಒಬ್ರು ಹೇಳಿದ್ರು ಅಂತ, ಈ ಮಾದೇವ ರಾಕ್ಷಸನ್ ತರ ಆಕ್ಟ್ ಮಾಡಿದಾನೆ ಇವನು ಅಂತ. ಸೊ ಅದು ನನಗೆ ಅದೊಂದು ದೊಡ್ಡ ಶ್ರೀರಕ್ಷೆ. ಅಂಡ್ ಖಂಡಿತ ಪ್ರಮೋಷನ್ ಹೋಗಿದ ಕಡೆ ಎಲ್ಲ ಬಲರಾಮನ ಒಂದು ಬಲ ಏನಿದೆ ಗೊತ್ತಾ, ಒಂದು ಸೌಂಡಿಂಗ್ ಏನಿದೆ ಗೊತ್ತಾ, ನಾವು ನೋಡ್ತೀವಿ. ಅದಾದ್ಮೇಲೆ ಬಲರಾಮನ ದಿನಗಳು ಅಂತ ಏನು, ಆ ದಿನಗಳದು ಮತ್ತೊಂದು ಅಧ್ಯಾಯ ಅಂದಾಗ ಆ ದಿನಗಳನ್ನ ಜ್ಞಾಪಿಸ್ಕೊಂಡು, ಆ ದಿನಗಳನ್ನ ಬಹಳಷ್ಟು ಜನ ನೋಡಿದ್ದಾರೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ನಮಗೆ ಬಹಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಅಂಡ್ ಅಂಡ್ ಪೀಪಲ್ ಆರ್ ವೇಟಿಂಗ್ ಫಾರ್ 26 ಈ ಸಿನಿಮಾ ನೋಡ್ಬೇಕು ಅಂತ. ಯಾಕಂದ್ರೆ ಮಾದೇವ ನಾನು ಬಂದಾಗ ಬಹಳಷ್ಟು ನಾನು ಅದನ್ನೇ ಹೇಳ್ತಿಲ್ವಾ, ಪ್ರಚಾರ ಕೊರತೆ ಅಂಡ್ ಸಮಸ್ಯೆಗಳಿತ್ತು. ಸಿನಿಮಾ ತಾಕತ್ತಿತ್ತು, ಅದಾದ್ಮೇಲೆ ಎತ್ಕೊಂತು ಸೆಕೆಂಡ್ ವೀಕ್. ಬಟ್ ಬಲರಾಮ ನನ್ನ ಪ್ರಕಾರ ಮಾದೇವ ಏನು ಫಸ್ಟ್ ಡೇ ಓಪನಿಂಗ್ ಸಿಕ್ತು, ಐ ಥಿಂಕ್ ಮೇ ಬಿ ಒಂದು 3 times or 4 times ಬಹಳ ದೊಡ್ಡ ಓಪನಿಂಗ್ ಸಿಗುವಂತ ಸಿನಿಮಾ ಬಲರಾಮ ಅಂತ ಅನ್ಸುತ್ತೆ. ದಾರಿ ತಪ್ಪಿದ ಮಗ ಅಂತ, ಆಕ್ಚುಲಿ ಒಳ್ಳೆ ದಾರಿ ಕಂಡುಕೊಂಡ ಮಗ ಹೋಗಿದ್ದ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದು ದಾರಿ ತಪ್ಪಿದ ಮಗ ಅಂತ ನನಗೆ ಟೈಟಲ್ ಎಲ್ಲಿ ಬರುತ್ತೆ ಅಂದ್ರೆ ನವಗ್ರಹದಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಅದು. ಆಕ್ಚುಲಿ ಅಂದ್ರೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇವನು ಟೋನಿ ಮೈನಿಂಗ್ ಎಕ್ಸ್ಪರ್ಟ್, ಚಿನ್ನ ಎಲ್ಲೇ ಅಡಗಿದ್ರು ಅದನ್ನ ಹಂಟ್ ಮಾಡಿ ತಗೊಂಡ್ಬರೋ ಟೈಗರ್, ಆದ್ರೆ ನಿಜ ಜೀವನದಲ್ಲಿ ದಾರಿ ತಪ್ಪಿದ ಮಗ ಅಂತಾರೆ. ಸೊ ಅದು ಡೈಲಾಗು. ಅದು ನಿಜ ಜೀವನದಲ್ಲಿ ನನ್ನ ಎಲ್ಲಾ ಕ್ಯಾರೆಕ್ಟರ್ಸ್, ಆಕ್ಚುಲಿ ಎಲ್ಲರ ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ತರ ಕೊಟ್ಟಿದ್ದು. ಸೊ ಅದನ್ನ ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಹೆಜ್ಜೆಯಲ್ಲೂ, ಈಗ ನಮ್ಮ ಮೋಕ್ಷೇಂದ್ರ ಸರ್ ಅವ್ರು ಹೇಳಿದ್ರು ಈಗ ಬರ್ತಾ ಸ್ಟೆಪ್ ಹಾಕೊಂಡ್ ಬರ್ಬೇಕು ಅಂತ. ನಾನು ಅದಕ್ಕೆ ಹೇಳಿದ್ದು, ಸ್ಟೆಪ್ ಆಗಿ ಆಕ್ಚುಲಿ ಸ್ಟೆಪ್ ಅಂದ್ರೆ ನನ್ನ ಸ್ಟೆಪ್ ಇಂಚ್ ಲೆಕ್ಕದಲ್ಲಿ ಇರೋದು ಸರ್, ಅಡಿ ಲೆಕ್ಕದಲ್ಲಿ ಇಲ್ಲ, ಇಂಚ್ ಲೆಕ್ಕದಲ್ಲಿ ಬೆಳೆದಿರೋದು ಇಷ್ಟಿಷ್ಟೇ. ಸೊ ಅದಕ್ಕೆಲ್ಲ ಕಾರಣ ಅಭಿಮಾನಿ ದೇವರುಗಳು. ಇವತ್ತೊಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಆ ಸ್ಟೆಪ್ಸ್ಗೆ ಲಾಂಗ್ ಜರ್ನಿ ಇರುತ್ತೆ ಮೇಡಮ್, ಆ ಸ್ಟೆಪ್ಸ್ಗೆ ಲಾಂಗ್ ಜರ್ನಿ ಇರುತ್ತೆ ಯಾವಾಗಲೂ. ಎಸ್ ಸರ್, ಇದು ನಮ್ಮ ಆಕ್ಚುಲಿ ನನ್ನ ತಂದೆ ಹೇಳಿದ್ದು, ಲಿಫ್ಟ್ ಅಲ್ಲಿ ಹೋಗ್ಬೇಡ ಮಗನೆ, ಸ್ಟೆಪ್ ಅಲ್ಲಿ ಹೋಗು. ಲಿಫ್ಟ್ ಒಂದ್ಸಲ ನೀನ್ ಕೆಳಗಡೆ ಬಿದ್ರೆ ಮತ್ತೆ 10 ಬರೋಷ್ಟರಲ್ಲಿ ನಿನ್ ಏಜ್ ಆಗಿರುತ್ತೆ, ನಿನ್ಗೆ ಟೈರ್ಡ್ ಆಗುತ್ತೆ ಸ್ಟೆಪ್ ಹತ್ತೋದು. ಆದ್ರೆ ಹೆಜ್ಜೆಜಾಗಿ ನೀನ್ ಸ್ಟೆಪ್ಸ್ ಅಲ್ಲೇ ಹತ್ಕೊಂಡು ಹೋದ್ರೆ ನಿನ್ಗೆ ಅದು ಈಸಿ ಆಗುತ್ತೆ ನಿನ್ ದಾರಿ. ನೀನ್ ಕಂಡ್ರು ನೀನ್ ಕಷ್ಟ ಬಿದ್ದು ನೀನ್ ಹತ್ತು ಬಂದಿರೋ ಸ್ಟೆಪ್ಸ್ ನಿನ್ ಮತ್ತೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿದ್ರು. ಅದೇ ಹಂಗೆ ಆಗಿತ್ತು. ಎಸ್ ಸರ್, ಇಲ್ಲ ಸಿನಿಮಾದಲ್ಲಿ ಇರುತ್ತೆ ಇದು. ಆಕ್ಚುಲಿ ಈಗ ಏನ್ ನೋಡಿದೀರಾ, ಸಾರಿ, ದಿಸ್ ಇಸ್ ಒಂದು ಮೋಷನ್ ಪೋಸ್ಟರ್ ತರದ್ದು ಒಂದಿಷ್ಟು ಗ್ಲಿಮ್ಸ್ ಬಂದಿದೆ. ಬಟ್ ಇಡೀ ಸಾಂಗ್ ಬೇರೆ ತರದ್ದು ಒಂದು ನರೇಷನ್ ಅಲ್ಲಿ ಹೋಗುತ್ತೆ.
ಆಕ್ಚುಲಿ ಈಗ ನಾನು ಅದನ್ನು ಹೇಳ್ತೀನಿ, ಶುರು ಸಾಂಗ್ ಇಂದ ಹಿಡಿದು ಈಗ ಮೊನ್ನೆ ಐಟಮ್ ಸಾಂಗ್ ಏನ್ ಲಾಂಚ್ ಆಗಿತ್ತು ಗೊತ್ತಾ, ಇವನ್ ಐಟಮ್ ಸಾಂಗ್ ಇಸ್ ಜಸ್ಟ್ ಐಟಮ್ ಸಾಂಗ್ ಅಂತ ಸುಮಾರು ಜನ ಅದು ಕಮೆಂಟ್ ಆಗಿದ್ರು, ಈ ಕಾಲದಲ್ಲಿ ಯಾರು ನೋಡ್ತಾರೆ ಅಂತ. ಆಕ್ಚುಲಿ ನಾವು ಮಾಡಿರೋದು ಆ ಕಾಲದಲ್ಲಿ ಸಾಂಗ್ ಅದು. ಸೊ ಆ ಕಾಲದಲ್ಲಿ ಎಲ್ಲ ರೆಟ್ರೋ ಸ್ಟೈಲ್ ಎಲ್ಲ ಅದೇ ಸಾಂಗ್ ನಾವು ಮಾಡಿರೋದು. ಪ್ರತಿಯೊಂದು ಸಾಂಗು ಬ್ರಿಕ್ ಸೀನ್ ತರ ಇರುತ್ತೆ. ಈ ಸಾಂಗು ಅಷ್ಟೇನೆ ಟ್ರಾವೆಲ್ ಮಾಡುತ್ತೆ. ಇವನ್ ಶುರು ಸಾಂಗ್ ಪ್ರೆಸೆಂಟೇಷನ್ ಬೇರೆ ತರಾನೇ ಇರುತ್ತೆ, ಅದ್ರಲ್ಲೂ ಒಂದು ಕಥೆ ಹೋಗುತ್ತೆ. ಖಂಡಿತ ಸರ್, ರ್ಯಾಪ್ ಆ ಕಾಲದಲ್ಲಿ ಇರ್ಲಿಲ್ಲ ಅಂತಲ್ಲ, ಇತ್ತು, ಬೇರೆ ತರದ ಸ್ಟೈಲ್ ಅಲ್ಲಿ ಇತ್ತು. ಬಟ್ ನಮ್ಗೆ ಆಕ್ಚುಲಿ ರ್ಯಾಪ್ ಈಗ ರ್ಯಾಪ್ ಆಕ್ಚುಲಿ ಬಂದು ನಮ್ಗೆ ಜಾನಪದ ಸಾಂಗು ಅಲ್ಲಿಂದನೇ ಒಂದಿಷ್ಟೆಲ್ಲ ಉಟ್ಕೊಂಡಿರೋದು. ಸೊ ಅದು ಆ ಸ್ಟೈಲ್ ಅಲ್ಲಿ ಇತ್ತು. ಜೆನ್ಸಿ ಕಿಡ್ಸ್ಗೂ ಒಂದಿಷ್ಟು ಇವತ್ತಿನ ಕಾಲಘಟ್ಟಕ್ಕೆ ಒಂದಿಷ್ಟು ಬೇಕು ಅಂತ ಮಾಡಿದ್ರು. ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಅವತ್ತು ಆ ದಿನಗಳನ್ನ ಆನ್ ಸ್ಟೆರಾಯ್ಡ್ಸ್ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ. ಬಟ್ ಇವತ್ತು ಸಿನಿಮಾ ನೋಡ್ಬೇಕು ಅಂದ್ರೆ ನಾವು ಆವತ್ತಿನ ಜನರಿಗೂ ಇವತ್ತಿನ ಜನರೇಷನ್ಗೂ ಎರಡೂ ಮ್ಯಾಚ್ ಮಾಡಿ ಇಬ್ಬರನ್ನು ನಾವು ಬ್ಯಾಲೆನ್ಸ್ ಮಾಡಕ್ಕೆ ಈ ಸಾಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಅವ್ರು ಮಾತಾಡಲಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪ್ರೀತಿಯ ವಿನೋದ್ ಪ್ರಭಾಕರ್ ಸರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ, KM ಚೈತನ್ಯ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾ ಕನ್ನಡಿಗರಿಗೆ 26ನೇ ತಾರೀಕು ರೀಚ್ ಆಗ್ತಾ ಇದೆ. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗುತ್ತೆ. ಆದ್ರೆ ಈ ಜರ್ನಿಗೆ 2 ಆಧಾರ ಸ್ತಂಭಗಳಾಗಿ ನಿಂತಿರೋರ್ನ ಕರೆಯುವಂತಹ ಸಮಯ. ಮೊದಲನೇದಾಗಿ ವಿ ಹ್ಯಾವ್ ವಿತ್ ಅಸ್ ಶ್ರೇಯಸ್. ದಯವಿಟ್ಟು ಚಪ್ಪಾಳೆ ಶ್ರೇಯಸ್ ಅವರಿಗೆ, ಒನ್ ಆಫ್ ದಿ ಯಂಗೆಸ್ಟ್ ಪ್ರೊಡ್ಯೂಸರ್ಸ್ ಕನ್ನಡ ಚಿತ್ರರಂಗಕ್ಕೆ. ಅದೇ ರೀತಿಯಾಗಿ ಪದ್ಮಾವತಿ ಫಿಲ್ಮ್ಸ್ ನ ನಮ್ಮ ಪ್ರೀತಿಯ ಪದ್ಮಾವತಿ ಜಯರಾಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರನ್ನು ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ನಮ್ಮ ಇಬ್ಬರು ನಿರ್ಮಾಪಕರಿಗೆ ದಯವಿಟ್ಟು ಚಪ್ಪಾಳೆ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ಮ್ಯಾಮ್. ಶ್ರೇಯಸ್ ಅವರೇ, ನಿಮ್ಗೂ ಪ್ರೀತಿಯ ಸ್ವಾಗತ. ಯಾರಿಲ್ಲ ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಹೇಗೆ ಸ್ಟಾರ್ಟ್ ಆಯ್ತು ಈ ಜರ್ನಿ ಅಂತ? ಯೂಶಲಿ ನಾನು ಎದ್ದೇಳೋದೇ 9 ಗಂಟೆ ಎವ್ರಿ ಡೇ, ಅದು ಕಾಮನ್ನು. ಸಣ್ಣ ನನಗೆ ಮಧ್ಯರಾತ್ರಿ 3 ಗಂಟೆಗೆ ಕಾಲ್ ಮಾಡ್ತಾರೆ ಸಾಂಗ್ ರಿಗಾರ್ಡಿಂಗ್ ಸಾಂಗ್ಸ್. ಮ್ಯಾನ್ ಸಮಾಧಾನ ಮಾಡ್ತೀನಿ ಸ್ವಲ್ಪ ಇರೋ ಅಂತ ಅಂದ್ಬಿಟ್ಟು ಒಂದು 2 hours ಟೈಮ್ ತೊಗೊತಾರೆ. 5:15ಗೆ ಒಂದು ಫೈನಲ್ ವರ್ಷನ್ ಬರುತ್ತೆ ನನಗೆ. 5:15ಗೆ ಎದ್ದು ನಾನು ಕೇಳಿದಂತ ಅದೇ ಏರ್ಪೋರ್ಟ್ ಸಂಘ ಕೇಳಿದೆ. ಅಷ್ಟು 9 ಗಂಟೆಗೆ ಎದ್ದೋಳು 5:15ಗೆ ಎದ್ದು ಅದೆಲ್ಲ ಸೆಟಪ್ ಮಾಡಿಕೊಂಡು ಕುತ್ಕೊಂಡು ಕೇಳ್ತಿದ್ದಂಗೆನೆ ತಲೆ ಕೂದಲು ಇಲ್ಲೆಲ್ಲ ಎದ್ದಂಗೆ ಮೈಯೇ ಜುಮ್ ಅನ್ಸ್ಬಿಡ್ದಂಗೆನೆ ಆ ರೀತಿ ಬಂದಂತ ಸಾಂಗು. ಬ್ರೋ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಅವರು ಎವ್ರಿ ಡೇ ನನಗೆ ಸಪೋರ್ಟ್ ಮಾಡ್ತಾನೆ ಬಂದು ಮಧ್ಯರಾತ್ರಿ ನೆನ್ನೆನೂ 3 ಗಂಟೆವರೆಗೂ ಕೂತ್ಕೊಂಡು ಎಡಿಟ್ ಮಾಡಿ ಒಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ವಿನೋದ್ ಸರ್ಗೆ ತುಂಬಾ ಥ್ಯಾಂಕ್ಸ್. ನಿನ್ನೆಯಿಂದನೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೀವಿ ಎಲ್ಲರೂ. ನಿನ್ನೆ 3 ಗಂಟೆ ರಾತ್ರಿವರೆಗೂ ಜೊತೆಲೇ ಇದ್ದು ಬೈಕ್ ರೈಡ್ ಹೋಗಿದ್ದು. ಎಲ್ಲ ಸೂಪರ್ ಬೈಕ್ಸ್, ಒಂದು 10 ಸೂಪರ್ ಬೈಕ್ಸ್ ತೊಗೊಂಡು ಹೋಗಿದ್ದು. ವಿನಯ್ ಸರ್ ಆಗಲಿ, ರಜತ್ ಸರ್ ಆಗಲಿ, ವಿಶ್ವಣ್ಣ ಆಗಲಿ, ಪುರಿ ಸರ್ ಆಗಲಿ, ಅರುಣ್ ಸರ್ ಆಗಲಿ, ಪಠಾನ್, ಅಯ್ಯೋ ಪಠಾನ್ ಬಾಯ್, ಎಲ್ರು ಆಗ್ಲಿ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಎಲ್ಲ ಒಂದೊಂದು ಕಾಲಲ್ಲಿ ನಾವಿರ್ತೀವಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ಬೈಕಲ್ಲೇ ಬಂದ್ರು, ನಿನ್ನೆ 3 ಗಂಟೆ ಆಗಿತ್ತು, ಪಾಪ ಅವ್ರು ಬೈಕಲ್ಲೇ ಬಂದ್ರು. ಒಂದ್ ಈ ತರ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ದೊಡ್ಡ ಸಿನಿಮಾ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ. ಥ್ಯಾಂಕ್ ಯು. ಇಲ್ಲ, ಕೊಡ್ತೀವಿ. ಎಲ್ಲ ಬೆಂಕಿ ಹಚ್ಕೊಂಡು ಕೂತಿದ್ದು ಮಧ್ಯರಾತ್ರಿವರೆಗೂ. ಒಳ್ಳೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ತಿರ್ಗಾ 26 ಮೇಲೆ 27ನೇ ತಾರೀಕಿನ ಮಿಸ್ ಮಾಡ್ಕೊತೀವಿ ಇದೊಂದು ಜರ್ನಿನ. ಫಾರಿನ ಮಾಡೋಣ. ಪಠಾನ್ ಬಾಯ್ ಕರ್ಕೊಂಡು ಹೋಗ್ಬೇಕು. ಒಂದು ಮೂಟೆ ಕೊಟ್ಟಿದ್ದೀನಿ ಬ್ಯಾಗು. ಇಲ್ಲ ಸರ್, ನಿಮ್ಮನ್ನ ಮರೆಯಕ್ಕಾಗತ್ತಾ? ಎಷ್ಟು ದಿನ ಕರ್ಕೊಂಡು ಬಂದಿದ್ದೀರಾ, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ನನ್ನ ಜೊತೆ ನಿಂತಿದ್ದೀರಾ. ಹೌದಲ್ಲ, ಪ್ರತಿ ಹೆಜ್ಜೆಲೂ ಸರ್ ನಿಮ್ಗಳ ಎಲ್ಲರ ಸಪೋರ್ಟ್ ಹೀಗೆ ಇರಲಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇಲ್ಲ, ಅವ್ರು ಎವ್ರಿ ಟೈಮ್ ನನಗೆ ಬೆಂತಟ್ಬಿಟ್ಟು ಹೇಳ್ತಿರ್ತಾರೆ, ಇಂಥ ಹುಡುಗ ನಾನು ಎಲ್ಲೂ ನೋಡೇ ಇಲ್ಲ,
ಮಾಡು, ನೀನ್ ಏನೇ ಮಾಡೋದು ಅದ್ರೊಂದು ಏನಾದ್ರು ಒಂದು ಕಾರಣ ಇಟ್ಕೊಂಡೆ ಮಾಡಿರ್ತೀಯ ಅಂತ ಈಗ ಅವಾಗ್ಲೂ ಇಡ್ಲು ತಟ್ಟಿ ಕಳಿಸ್ತಾ ಇರ್ತಾರೆ ಮುಂದೆ ಮಾಡು ಅಂತ. ಸಿನಿಮಾದ ಒಂದಿಷ್ಟು ಕ್ಲಿಪ್ಸ್ನೆಲ್ಲ ತೋರಿಸಿದ್ದೀನಿ, ತುಂಬಾ ಖುಷಿ ಪಟ್ಟಿದ್ದಾರೆ. ಆ ದಿನಗಳನ್ನು ಅವರು ನೆನ್ಪು ಮಾಡ್ಕೊಂಡು ಒಂದಿಷ್ಟು ಹೇಳ್ದಂಥದ್ದಿದೆ, ಅದನ್ನೆಲ್ಲ ಒಂದಿಷ್ಟು ಮುಂದೆ ತರ್ತೀನಿ. 26ಕ್ಕೆ ಬಂದು ಅವರು ಸಿನಿಮಾ ನೋಡ್ತಾರೆ, ಅವ್ರ ಸಪೋರ್ಟ್ ಯಾವಾಗಲೂ ನಮ್ಗೆ ಇದ್ದೇ ಇರುತ್ತೆ. ಬಿಕಾಸ್ ನನಗೆ ನಿಂತಿದ್ದೀನಿ ಅಂದ್ರೆ ಅವರೇ ನನಗೆ ಕಾರಣ. ನಮ್ಮ ಮನೆ ದೇವರು ಅಂತಾನೆ ನಾನು ಅವತ್ತು ಹೇಳಿದ್ದು. ಅದೇ ಸ್ಟಾರ್ಟ್ ಆದಾಗ ಹೋಮ್ ಮಿನಿಸ್ಟರ್ ಆಗಿದ್ರು, ಇವತ್ತು DCM ಆಗಿದ್ದಾರೆ. ಅವರಿಗೆ ಇಲ್ಲಿಂದಲೇ ನಾವು ಸರ್ ಸದ್ಯಕ್ಕೆ ನಮ್ಮಲ್ಲಿ ಅಂದ್ರೆ ಇದು ನಮ್ದು ಬೆಂಗಳೂರಲ್ಲಿ ನಡೆದಂತ ಕತೆ, ನಮ್ಮಲ್ಲಿ ಪಿಚ್ ಮಾಡಿದ್ದೀವಿ. ಮುಂದೆ ಒಂದಿಷ್ಟು ದೊಡ್ಡ ಪ್ಲಾನ್ಸ್ ಇದೆ. ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲೇ ಸ್ವಲ್ಪ ದಿನ ಒಂದು ದೊಡ್ಡ ಅನೌನ್ಸ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಅದು ಮಾತಲ್ಲಿ ಹೇಳಿದ್ರೆ ಸಾಲದು, ಮನ್ಸಾರೆ ಹೇಳ್ತಾ ಇದ್ದೀನಿ. ಆಲೋಕೆ ಸರ್ ತುಂಬಾ ಧನ್ಯವಾದಗಳು. ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಧೈರ್ಯನ ಇವತ್ತು ನಮ್ಗೆ ತಂದು ಕೊಟ್ಟಿದೆ. ನಮ್ಮ ಪಠನ್ ಸರ್ ಹೇಳ್ತಾ ಇದ್ರು, ಎಲ್ಲರೂ ನಮ್ಮ ಆರ್ಟಿಸ್ಟ್ಗಳು ಹೇಳ್ತಾ ಇದ್ರು, ಪ್ರತಿನಿತ್ಯ ಇಷ್ಟು ದಿನ ಒಂದ್ ರೀತಿ ಆದ್ರೆ ಇವತ್ತಿಂದ ಸ್ವಲ್ಪ ಭಯಗಳು ಸ್ಟಾರ್ಟ್ ಆಗಿದೆ, ಬೇಗ ಬಂದೇ ಬಿಡ್ತು, ಇನ್ನ 6 days ಇದೆ ಅಂತ ಅನ್ಕೋತೀನಿ. ಬಟ್ ಮಾತಾಡ್ಲಿಕ್ಕೂ ನನಗಾಗ್ತಿಲ್ಲ. ಬಟ್ ನನ್ನ ಮಗ ಕಂಡಂತ ಕನಸು ರಿಯಲಿ ಅದೇ ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತೀನಿ. ಏಕೆಂದ್ರೆ ಇವತ್ತಿನ ಟ್ರೆಂಡ್ಗೆ ಈ ತರ ಸಾಂಗ್ ಬೇಕು. ಇವತ್ತಿನ ಯೂತ್ಸ್ಗಳಿಗೆ, ಮಕ್ಕಳುಗಳಿಗೆ ಇವತ್ತೆಲ್ಲ ನಿಮ್ ತರ ಮಾಡಿರೋಂಥ ಸಾಂಗನ್ನೇ ಇವತ್ತು ಕೇಳ್ತಾ ಇರೋದು. ಅದು ತುಂಬಾ ಯಾವ ರೀತಿ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೋಡಿ ನಾನು ಶಾಕ್ ಆಗ್ಬಿಟ್ಟಿದ್ದೀನಿ. ಬಟ್ ಇವತ್ತಿನ ಹುಡುಗರುಗಳಿಗೆ ಎಷ್ಟು ಶಾಕ್ ಆಗ್ತಾರೆ ಅನ್ನೋದು ನಮ್ಗೆ ಅನಿಸ್ತಿದೆ. ಬಟ್ ತುಂಬಾ ನಮ್ಮ ವಿನಾಶ್ ಸರ್ ಹೇಳ್ದಂಗೆ 3 ಸಾಂಗು ಒಂದು ಭಾಗ ನಿಂತಿದ್ರೆ ಇದೊಂದು ಸಾಂಗು ದೊಡ್ಡ ಮಟ್ಟಕ್ಕೆ ನಿಂತಿದೆ. ಇದನ್ನ ಮನಸ್ಪೂರ್ವಕವಾಗಿ ನಮ್ಗೆ ಹೆಂಗ್ ಅರ್ಗಿಸ್ಕೋಬೇಕು, ಇದನ್ನ ಈ ತರ ನಮ್ಗೆ ನಿಜಕ್ಕೂ ಹಿಂಗ್ ಬರುತ್ತೆ ಅನ್ನೋ ನನ್ನ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ದೊಡ್ಡ ಮಟ್ಟಕ್ಕೆ ಒಂದು ಸಾಂಗ್ ಕೊಟ್ಟಿದ್ದೀರಾ, ತುಂಬಾ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟ್ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಹಗಲು ರಾತ್ರಿ ಎಲ್ಲರೂ ಸೇರಿ ಕಷ್ಟಪಡ್ತಾ ಇದೀರಿ. ನಿಜವಾಗ್ಲೂ ನೀವೆಲ್ಲ ಬೈಕ್ ಓಡಿಸೋದು ನೋಡಿ ನನಗೆ ತುಂಬಾ ಭಯ ಆಗ್ತಿತ್ತು. ಬಟ್ ಒಂದ್ ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದು ಮಟ್ಟಿಗೆ ಭಯ ಜಾಸ್ತಿ ಆಗ್ತಾ ಇತ್ತು. ಯಾಕೆಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಷನ್ಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ದೊಡ್ಡ ಮಟ್ಟ ಪ್ರಮೋಷನ್ಗಳು ಮಾಡ್ತಾ ಇದ್ದೀರಾ. ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಹಂಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಎಲ್ಲೇ ಕರೀಲಿ, ಯಾವುದೇ ಜಾಗ ಆಗಿರ್ಲಿ, ಬಂದು ನಮ್ಗೆ ದೊಡ್ಡ ಮಟ್ಟಕ್ಕೆ ಆರೈಸಿ ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀರಾ. ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ನನ್ನ ಪರವಾಗಿ, ನನ್ನ ಮಗನ ಪರವಾಗಿ ನಿಮ್ಮೆಲ್ಲರಿಗೂ ಇದೇ ಸಪೋರ್ಟ್ ನನಗಿರ್ಲಿ. ಹೃದಯಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ಹೇಳ್ತಾ ಇರ್ತೀನಿ. ಮತ್ತೆ ಹಾಗೆ ನಮ್ಮ ಪಠನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ಕಾಮಿಡಿಯಾಗಿ ಹೇಳ್ತಾ ಇಲ್ಲ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜ ನನಗೆ ಒಂದು ಸರ್ ಒಂಟೆ ಜಾಮೂನ್ ತಿನ್ನಲ್ಲ ಸರ್. ಜಾಮೂನ್ ಹೊಂಟೆದಲ್ಲ. ವಿನಯ್ ಸರ್ ಸೂಪರ್. ಶಿವಾಜಿನಗರ ಸಿನಿಮಾ ರಿಲೀಸ್ ಆದ್ಮೇಲೆ ಇದೇ ತರ ಫಸ್ಟ್ ಅಲ್ಲಿ ಅವ್ರಿಗೆ ಒಂಟೆದೊಂದ್ಮೇಲೆ ಪ್ರೋಟೀನ್ ಪಠನ್ ಬಗ್ಗೆ ಹೇಳ್ತಾ ಇದೆ. ರಿಯಲಿ ಅವ್ರದ್ದು ಏನ್ ಇಷ್ಟ ಅಂದ್ರೆ ತುಂಬಾ ಅವ್ರ ಆಟಿಟ್ಯೂಡ್ ತುಂಬಾ ಚೆನ್ನಾಗಿ ಎಲ್ಲರನ್ನು ಮನ ಒಲಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇನ್ನೊಂದೇನು ಅಂದ್ರೆ ನನಗೆ ಒಂದ್ ಕಡೆ ಖುಷಿಯಾಗಿದ್ದು, ರಿಯಲಿ ನಾವು ಶೂಟಿಂಗ್ ಅಲ್ಲಿ ಅಷ್ಟೇ ಅವ್ರಿಗೆ ಕಾಸ್ಟ್ಯೂಮ್ ಕೊಡ್ತಾ ಇದ್ವಿ. ಆ ಕ್ಯಾರೆಕ್ಟರ್ಗೆ ಆ ಕಾಸ್ಟ್ಯೂಮ್ ಬೇಕಿತ್ತು, ಅದು ಕೊಡ್ತಿದ್ದು. ರಿಯಲಿ ಅವರ ತುಂಬಾ, ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ವೈಯಕ್ತಿಕವಾಗಿ ಅವರ ಖರ್ಚಿನಿಂದ ಈ ಬಟ್ಟೆನ ಹೊಲಿಸ್ಕೊಂಡು ದೊಡ್ಡ ಮಟ್ಟ ಪ್ರಮೋಷನ್ ಮಾಡ್ತಾ ಇರೋದು
ನನ್ನ ಹೃದಯಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂದ್ರೆ ಇವತ್ತು ನಾವು ಆ ಕಾಸ್ಟ್ಯೂಮ್ ಮತ್ತೆ ಅವ್ರು ಯೂಸ್ ಮಾಡಕ್ ಆಗಲ್ಲ ಅನ್ಕೊಂಡಿದೀನಿ ಈ ಪ್ರಮೋಷನ್ ಮುಗಿದ ಮೇಲೆ. ಬಟ್ ಆದ್ರೂ ಕೂಡ ಅಷ್ಟು ವೆಚ್ಚದಲ್ಲಿ ಬಂಡವಾಳ ಉಟ್ಕೊಂಡು ಆ ಬಟ್ಟೆಗೆ ಖರ್ಚು ಮಾಡ್ಕೊಂಡು ನಮಗೋಸ್ಕರ ಅದೇ ಕ್ಯಾರೆಕ್ಟರ್ನ ಉಳಿಸ್ಕೊಂಡು ನೀಟಾಗಿ ಮಾಡ್ತಿರೋದು ನನಗೆ ಎಲ್ಲೋ ಒಂದ್ ಕಡೆ ನೋವು ಕೂಡ ಇದೆ, ಖುಷಿನೂ ಇದೆ. ಪಾಪ ಅಷ್ಟು ಕಷ್ಟಪಟ್ಟು ನಮ್ಗೆ ಪ್ರಮೋಷನ್ ಅಲ್ಲಿ ಪಾಪ ಅವ್ರಿಗೆ ಆ ಬಟ್ಟೆಯಲ್ಲಿ ಕೆಲವೊಂದು ಜಾಗದಲ್ಲಿ ಸೆಕೆ ಇರೋ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಂಡು ಅಲ್ಲ ಕೆಲವು ಬಿಸಿಲಲ್ಲಿ ಅದು ಇದಾಗ್ತಾ ಇತ್ತು. ಬಟ್ ಆ ಬಟ್ಟೆ ಕಷ್ಟ ಇರುತ್ತೆ ಅನ್ಕೊಂಡಿದ್ದೀನಿ ಬಿಸಿಲಲ್ಲ. ಹಾಗಾಗಿ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರಮೋಷನ್ ಅಲ್ಲಿ ತುಂಬಾ ಓದ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನಾವಾಗಿದ್ರು ಕೂಡ ಅದನ್ನ ಹಾಕೊಂಡು ಈ ತರ ಪ್ರಮೋಷನ್ ಮಾಡ್ತಿರ್ಲಿಲ್ಲ. ಅನಿಲ್ ಸರ್ ಒಂದು ಫ್ಯಾಮಿಲಿ ಅಂತ ಬಂದ್ರೆ ಬ್ರದರ್ ಎನಿಥಿಂಗ್ ಎನಿ ಟೈಮ್ ಅದು ಇಲ್ಲಿ ಹಾಕಿ ಕೊಟ್ಟಿದ್ದೀರಾ, ಇದು ನಮ್ಮ ಕರ್ತವ್ಯ. ಇದನ್ನ ಸೃಷ್ಟಿ ಮಾಡಿದ ಅಂದ್ರೆ ಹೇಳಿದ್ದು ಅದೇ ಹೆಸರಲ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿ ನಂಗೆ ಒಂದು ಅಣ್ಣ ಸಿಕ್ಕಿದ್ರು. ಎಷ್ಟು ಹೆಮ್ಮೆ ಅಂದ್ರೆ ಸೀರಿಯಸ್ ಆಗಿ ನಾನು 2 ಕೈ ಬಿಸಿ ಇದೆ, ಇಲ್ಲಾಂದ್ರೆ ಜೋರಾಗಿ ಚಪ್ಪಾಳೆ ಹೊಡಿತಾ ಇದೆ. ಇಂಥ ಅಣ್ಣ ಎಲ್ಲರಿಗೂ ಸಿಗಲ್ಲ. ಸ್ವಂತ ಅಣ್ಣನ ಹೆಸರು ಮತ್ತೆ ಇಲ್ಲಿ ನಮ್ ವಿನೋದ್ ಅಣ್ಣನ ಹೆಸರು ಇವತ್ತೇ ನಾನು ಜಾಸ್ತಿ ಎಲ್ಲೂ ಅಣ್ಣ ಅಂತ ಕರೀತಾ ಇರ್ಲಿಲ್ಲ. ಸಾಂಗ್ ನೋಡಿದ ಮೇಲಿಂದ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಇವತ್ತಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಣ್ಣ ಅಂತ ಎದೆ ತಡ್ಕೊಂಡು ಎಲ್ಲಾ ಕಡೆ ಕರಿತೀನಿ. ಅಷ್ಟು ಖುಷಿ ಆಯ್ತು. ಇದೇ ನಗು ಸಿನಿಮಾ ನೋಡಿದ್ಮೇಲೆ ಹೋಗ್ತೀರಾ, ಬರ್ದಿಟ್ಕೊಳ್ಳಿ. ಸಿನಿಮಾ ನೋಡಿದ್ಮೇಲೆ ಇದೆ ನಗು ಏನಿತ್ತು ನಿಮ್ಗೆ ಕಣ್ಣೀರ್ ಹಾಕ್ಸುತ್ತೆ, ಅಷ್ಟು ಪ್ರೀತಿ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿ ನಂಗೆ ನಿಶಾ ಮ್ಯಾಮ್, ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮ್ ನನ್ಗೆ ಒಂದು ಫೋನ್ ಮಾಡಿ ಹೇಳ್ತಾರೆ, ನೀವು ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನಿಲ್ಲ ಅಂತಾರೆ. ನಾನು ಎಸ್ ಮ್ಯಾಮ್, ಓಕೆ ಮ್ಯಾಮ್. ನಾನು ಯಾರು ಪ್ರೊಡಕ್ಷನ್ ಏನು ಕೇಳಿಲ್ಲ. ಓಕೆ ಆಫೀಸ್ ಬನ್ನಿ ಅಂತಾರೆ. ಆಮೇಲೆ ಗೊತ್ತಾಯ್ತು KM ಚೈತನ್ಯ ಸರ್ ಅಂತ. ಇದಕ್ ಮುಂಚೆ ನಾವು ವರ್ಧಾ ಸಿನಿಮಾ ಮಾಡಿದ್ವಿ. ಅವ್ರು ಕೊಟ್ಟಿರೋ ಪ್ರೀತಿ ಸಪೋರ್ಟ್ ಐ ವಾಸ್ ಲೈಕ್ ಹೊಟ್ಟೆ ಅಷ್ಟು ತುಂಬೋಗಿತ್ತು. ಮತ್ತೆ ಇನ್ನೊಂದ್ಸಲ ಭೋಜನ ಕೊಡ್ತಾ ಇದಾರೆ ಅಂತ ಸೆಕೆಂಡ್ ಥಾಟ್ ಇಲ್ದಿರ ಬಂದು ಅವತ್ತು ಮ್ಯಾಮು ಬಂದಿದ್ರು. ಆಫೀಸ್ ಕರ್ಸ್ಕೊಂಡು ಒಂದು 3 ಅವರ್ ಈಗೇನ್ ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ. ಅವತ್ತು ಡೈರೆಕ್ಟರ್ ಸರ್, ನಿಶಾ ಮ್ಯಾಮು, ಇವರು ಎಲ್ಲರೂ ಇದ್ರು. ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಇಷ್ಟು ಕೂದಲು ನನ್ನ ಕರ್ಲಿಯರ್ ಇರೋದು, ಇನ್ನ ಕಡಿಮೆ ಮಾಡಿ ಸುರ್ಮ ಹಾಕ್ಸಿ ಅಲ್ಲೇ ಇವರೆಲ್ಲ ಪ್ರೊಡಕ್ಷನ್ ಇಂದ ನನಗೆಲ್ಲ ಕಾಸ್ಟ್ಯೂಮ್ ಇಂದ ಹಿಡಿದು ಇವ್ರು ಹಿಂಗೆ ಇರಬೇಕು ಅಂತ ನಿಶಾ ಮ್ಯಾಮ್ ನಿಂತ್ಕೊಂಡು ಡೈರೆಕ್ಟರ್ ಸರ್ ಜೊತೆ ಹಿ ಗ್ರೂಮ್ ಮಿ ದಿಸ್. ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್. ಥ್ಯಾಂಕ್ ಯು ಚೈತನ್ಯ ಸರ್ ಅಂಡ್ ನಿಶಾ ಮ್ಯಾಮ್, ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು. ಸಾರಿ ಇಂಟರಪ್ಟ್ ಮಾಡಿದೆ. ಓಕೆ, ಎಲ್ರಿಗೂ ಒಳ್ಳೆ ಮುಂದಿನ ದಿನಗಳಲ್ಲಿ ಜೂನ್ 26ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ ಆರೈಸಿ. ಯಾಕೆಂದ್ರೆ ಹಿನ್ನೆಲೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು